ಚುನಾವಣೆ ಮುಂದೆ ಬರ್ತಾ ಇತ್ತು. ದಿಢೀರ್ನೆ ನಮ್ಗೆ ಯಾರನ್ನೂ ವಿಶ್ವಾಸ ತಗೊಳ್ಳಾರ್ದೇನೆ ಒಂದು ನಮಗೂ ಗೊತ್ತಿಲ್ಲ ಕೊಟ್ಟು ಬೇಗ ನಿಮಗೆ ಕೊಡ್ರಿ. ಈಗ ನಾವು ವಿರೋಧಿಲ್ಲ, ಅಧ್ಯಕ್ಷ ಮಾಡಿದಕ್ಕೆ ವಿರೋಧ ಇಲ್ಲ. ಈಗ ಮೀಸಲಾತಿ ನೀವಿಲ್ಲ, ರಾಜಕೀಯ ಉದ್ದೇಶಗಳಿಗೆ ಮಾತಾಡ್ತೀರಷ್ಟೇ. ಇವ್ರ ಮಂತ್ರಿಗಳು ಮೀಸಲಾತಿ ನೀವು ಕೊಡಕ್ಕೆ ಬರೋ ನೋಡಿ. ಮೀಸಲಾತಿ ಅನ್ನೋದು ಒಂದು ಕೇಳಿ, ಮೀಸಲಾತಿ ಅನ್ನೋದು ಒಂದು ಅತ್ಯಂತ ಮಹತ್ವದ ವಿಷಯ. ನನ್ನ ವಾದವನ್ನು ಅವರು ತೀರ್ಮಾನ ತಗೊಂಡಂತ ದಿನ ಹಿಂದಿನ ಕಾನ್ಸ್ಟಿಟ್ಯೂಷನ್ ಒಳ ಮೀಸಲಾತಿ ಕೊಡಕ್ಕೆ ಅವಕಾಶ ಇರಲಿಲ್ಲ. ಅವ್ರು ಮಾತಾಡಿ ಮುಗಿಸ್ಲಿ, ಮತ್ತೆ ಈಗ ಅದಕ್ಕೆ ಅವಕಾಶ ಇರೋದು. ಇಲ್ಲ ಅಧ್ಯಕ್ಷರೇ, ಅವರು ಒಳ ಮೀಸಲಾತಿ ಮಾಡ್ತಾರೆ. ಇವ್ರಿಗೆ ಯಾವ್ದು ಆಗ್ತಿಲ್ಲ. ಈಗ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಅವ್ರು ಮಾತಾಡಿ ಮಾತಾಡ್ಲಿಲ್ಲ. ಈಗ ಬೇಗ ಎದ್ದೇಳವ್ರೆ. ಅಧ್ಯಕ್ಷರೇ, ಒಳ ಮೀಸಲಾತಿ ಬಗ್ಗೆ ಅವ್ರು ಯಾಕೆ ಮಾತಾಡ್ತಾರೆ? ಯಾಕೆ ಮಾಡ್ತಾರೆ ಅವ್ರಿಗೆ? ಈಗ ಅಧ್ಯಕ್ಷರೇ, ನಾವು ಅದನ್ನು ಕೇಳಿಲ್ಲ. 2A ದಲ್ಲಿರುವಂತಹ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು. 2A ದಲ್ಲಿರುವಂತಹ 104 ಸಮುದಾಯಗಳಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನನ್ನ ದಿಲ್ಲಿ ಕರ್ಸ್ಕೊಂಡ್ರು. ಈ ಪಂಚಮಸಾಲಿ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಯ್ತು ಅಧ್ಯಕ್ಷರೇ. ಅವಾಗ ಅಮಿತ್ ಶಾ ಅವರು ಒಂದು ಸೂತ್ರವನ್ನು ಕಂಡುಹಿಡಿದ್ರು. ಅವ್ರು ಏನು ಹೇಳಿದ್ರು ನಮಗೆ ಅಂದರೆ, 2A ದಲ್ಲಿರುವಂಥ 104 ಸಮಾಜಗಳಿಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 2A ದಲ್ಲಿ ನಿಮ್ಮನ್ನು ತಗೋದಿಲ್ಲ. ಇದು 104 ಸಮುದಾಯಗಳ, ಅದರಲ್ಲಿ ಹಾಲಮತ ದೊಡ್ಡದು ಸಮಾಜ ಇದೆ, 104 ಸಮುದಾಯದವು. ಅವರಿಗೆ ಅನ್ಯಾಯ ಮಾಡಿ ತಗೋದಿಲ್ಲ, ಆಗೋದಿಲ್ಲ ಅಂಥೇಳಿ ಹೊಸ ಸೂತ್ರ ಕಂಡುಹಿಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಜಸ್ಟಿಸ್ ಗವಾಯಿ ಅವರು ಹೇಳಿದ್ದಾರೆ, ಕಾಂಟ್ ಗಿವ್ ರಿಸರ್ವೇಷನ್ ಬೇಸ್ಡ್ ಆನ್ ರಿಲಿಜನ್. ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಆಂಧ್ರದ ಹೈಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಆಗಿತ್ತು. ಏನು ನಮ್ಮ ಅಲ್ಲಿನ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ತಂದೆ ಅಂದರೆ ರಾಜಶೇಖರ ರೆಡ್ಡಿ ಅವರು ಮುಸ್ಲಿಂ ಮೀಸಲಾತಿಯನ್ನು ಮಾಡಿದ್ರು. ಅದಕ್ಕೆ ಆಂಧ್ರ ಹೈಕೋರ್ಟ್ ಏನಿದೆ ಅದನ್ನು ಕೊಟ್ಟಿದ್ದು ತಪ್ಪು ಅಂತ ಹೇಳಿ ನಿರ್ಣಯ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಬಂದೆ. ಸುಪ್ರೀಂ ಕೋರ್ಟ್ನಲ್ಲಿ ಆ ಪೆಂಡಿಂಗ್ ಇದೆ. ಅದರ ಜೊತೆಗೆ ಮೊನ್ನೆ ಪಶ್ಚಿಮ ಬಂಗಾಳದ ಒಂದು ಇದೇ ರೀತಿ ಮಮತಾ ಬ್ಯಾನರ್ಜಿ ಕೊಟ್ಟಂಥ ತೀರ್ಪಿಗೆ ಪಶ್ಚಿಮ ಬಂಗಾಳ ಹೈಕೋರ್ಟ್ ಸಹಿತ ತಿರಸ್ಕಾರ ಮಾಡಿದ್ರಿಂದ ಅದು ಸುಪ್ರೀಂ ಕೋರ್ಟಿಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಜಸ್ಟಿಸ್ ಗವಾಯರ್ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ. ಏನಂದರೆ, ವೈಲ್ ಹಿಯರಿಂಗ್ ಬೆಂಗಾಲ್ ಗೌರ್ಮೆಂಟ್ಸ್ ಪ್ಲೇಯರ್ ಚಾಲೆಂಜಿಂಗ್ ದಿ ಡಿಸಿಷನ್ ಆಫ್ ಕಲ್ಕತ್ತಾ ಹೈಕೋರ್ಟ್ to quash the OBC classification of 77 communities, mostly belonging to the Muslim region. SC observed that reservation could not be given on the basis of religion, but the state clarified that the basis was not religion but backwardness bench. Justice Gawai and KV Vishwanathan said. ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟು ತನ್ನ ಅಬ್ಸರ್ವೇಷನ್ ಮಾಡಿದ ಮೇಲೆ ನಮ್ಮ ಅಮಿತ್ ಶಾ ಅವರು ಹೊಸ ಸೂತ್ರ ಕಂಡುಹಿಡಿದು, ಮೊದಲೇನಿತ್ತು ಅಧ್ಯಕ್ಷರೇ, ಪ್ರವರ್ಗ 1 4, ಪ್ರವರ್ಗ 2A 15, ಪ್ರವರ್ಗ 2B 4, ಪ್ರವರ್ಗ 3A 4,
ಪ್ರವರ್ಗ 3B 5 ಈ ರೀತಿ ಹಿಂದುಳಿದ ಇದರಲ್ಲಿನೇ ಸುಮಾರು 32% ಇವತ್ತು ಮೀಸಲಾತಿಯನ್ನು ಮೊದಲು ಮಾಡಿದರು. ಅದರ ಹಿನ್ನೆಲೆಯಲ್ಲಿ